ಆರೋಗ್ಯ ಇದ್ರೆ ಎಲ್ಲ अतिथि देवो भव शांति बनाए मुस्तकबिल बेहतर तालीम हासिल करे जौहर ग्लोरियस स्कूल आकर। पता अपोजिट बिलाल मस्जिद, मायलूर, बीदर। अंग्रेजी में विद्यार्थियों को मिले विशेष ज्ञान रियान पब्लिक स्कूल बसवा कल्याण। पता महबूब नगर नियर क्रिस्टल फंक्शन हॉल। मेडिकल कॉलेज की प्रक्रिया है। सारे लोग ज्वाइन करिए। क्लोज आए, ध्यान की पे आए, आंखें बंद करिए। ध्यान की किसी भी मुद्रा में बैठे, आंखें बंद करिए। ध्यान की अवस्था में 2 से 3 मिनट आरामदायक स्थिति में सीधा रखें। ज्ञान मुद्रा ग्रहण करें। अपनी हथेलियों को जांघों पर ऊपर की तरफ को रखें। भुजाएं और कंधे ढीले और आराम की स्थिति में होने चाहिए। अपनी आंखें बंद कर लें और चेहरे को हल्का सा ऊपर उठाकर बैठ जाएं। क्लोज योर आईज। आपको एकाग्र होने की आवश्यकता नहीं है, वरन केवल अपनी दोनों भौहों के बीच हल्का ध्यान दें और अपनी सांसों के प्रति जागरूक हों। ध्यान मस्तिष्क को शांत और आनंदमय रखता है। ये एकाग्रता स्मृति, विचारों की स्पष्टता तथा इच्छा शक्ति को मंत्र ओम सारे लोग सर्वे भवन्तु सुखिनः सर्वे सन्तु निरामयाः सर्वे माँ कश्चित् दुःखभाग् भवेत्। ओम आचार्य देवो भव। ओम अतिथि देवो भव। ओम शांति शांति शांति। ಯೋಗ ದಿನಾಚರಣೆ ಆಚರಿಸ್ತಾ ಇದ್ದೀವಿ। ಈ ಶುಭ ದಿನದಂದು ಎಲ್ಲರಿಗೆ ಅಭಿನಂದನೆ ಸಲ್ಲಿಸುತ್ತಾ ಬೀದರ್ ಜಿಲ್ಲೆಯ ಕೋಟೆಯಲ್ಲಿ ಬಹಳ ವ್ಯವಸ್ಥಿತವಾಗಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ। ಆರೋಗ್ಯವೇ ಭಾಗ್ಯ, ಆರೋಗ್ಯ ಇದ್ರೆ ಎಲ್ಲ। ಇವತ್ತು ಭಾರತೀಯ ಒಂದು ಪರಂಪರೆ ಅಂದ್ರೆ ಇದು ವಿಶ್ವಕ್ಕೆ ಯೋಗದ ಕೊಡುಗೆ ಕೊಟ್ಟಂಥದ್ದು ಯಾವುದಾದ್ರೂ ದೇಶ ಅಂತ ಹೇಳಿದ್ರೆ ಅದು ನಮ್ಮ ಭಾರತ ದೇಶ। ಪತಂಜಲಿ ಯೋಗದ ಹಿಡ್ಕೊಂಡು ಹಿಂದೆ ಸ್ವಾಮಿ ವಿವೇಕಾನಂದರವರು ವಿದೇಶದಲ್ಲಿ 1890ರಲ್ಲಿ ಪ್ರವಾಸ ಮಾಡಿದಂಥ ಯುರೋಪ್ಯದಲ್ಲಿ ಯೋಗದ ಬಗ್ಗೆ ಉಪನ್ಯಾಸವನ್ನು ನೀಡಿದಂಥದ್ದು ನಾವು ನೋಡಿದ್ದೇವೆ। 1904ರಲ್ಲಿ ಇವತ್ತು ಏನು ಅನೇಕ ಜನ ವಿದೇಶಿ ಒಬ್ಬರು ಇಲ್ಲಿಗೆ ಆಗಮಿಸಿ ಯೋಗದ ಬಗ್ಗೆ ಅಧ್ಯಯನ ಮಾಡಿ ಅಮೆರಿಕದಲ್ಲೂ ಯೋಗ ಅಧ್ಯಯನ ಕೇಂದ್ರ ಪ್ರಾರಂಭ ಮಾಡಿದಂಥದ್ದು। ಇವತ್ತು ಆರೋಗ್ಯ ಬಹಳ ಅತ್ಯಂತ ಮಹತ್ವದಾದಂಥದ್ದು। ಇವತ್ತು ನಾವು ಕೊರೋನಾ ಸಮಯದಲ್ಲಿ ನೋಡಿದ್ದೇವೆ, ಪ್ರಾಣವಾಯು ಏನು ನಮ್ಮ ಆಕ್ಸಿಜನ್ ಇಲ್ಲದೆ ಇದ್ದು ಸುಮಾರು ಜನ ಮೃತಪಟ್ಟಿದ್ದಂಥದ್ದು। ಇವತ್ತು ನಾವು ಪ್ರಾಣಾಯಾಮ ಮಾಡೋದ್ರಿಂದ, ಅನೇಕ ಆಸನಗಳು ಮಾಡೋದ್ರಿಂದ, ಬರೀ ಆಸನ ಅಷ್ಟೇ ಇಲ್ಲ, ಇದರಿಂದ ನಮ್ಮಲ್ಲಿ ಧ್ಯಾನ ಇದೆ, ಇದರಿಂದ ಇವತ್ತು ಆಧ್ಯಾತ್ಮಿಕವಾಗಿಯೂ ಇವತ್ತು ಅನೇಕ ರೀತಿಯ ಉಪಯೋಗ ಆಗ್ತದೆ, ಏಕಾಗ್ರತೆ ಬೆಳೀತದೆ। ಇವತ್ತಿನ ಕಲುಷಿತ ವಾತಾವರಣದಲ್ಲಿ ಯುವಕರು ಒಳ್ಳೆ ರೀತಿಯಿಂದ ಆರೋಗ್ಯವಂತರಾಗಿರಬೇಕು। ಆರೋಗ್ಯವಂತ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಆರೋಗ್ಯವಂತ ಜನ ಆಗಬೇಕು। ಆ ರೀತಿಯಲ್ಲಿ ಯೋಗ ಒಂದು ದಿವಸದ ಕಾರ್ಯಕ್ರಮ ಆಗಬಾರ್ದು, ಇದು ದಿನನಿತ್ಯ ಯೋಗ ನಮ್ಮವರೆಲ್ಲರೂ ಮಾಡಬೇಕು। ನಾನು ಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಶುಭವನ್ನು ಹಾರೈಸುತ್ತೇನೆ। जौहर फाउंडेशन स्कूल, इल्म की दुनिया में एक मशहूर नाम। पता इनसाइड शाहगंज बीदर।